ಬಿಕಾಸ್ ಎಡೆ ಅನ್ನೋ ವರ್ಡ್ ತುಂಬಾ ಬೇರೆ ತರ ಹೋಗುತ್ತೆ. ಮೂದೇವಿ ಕಾಮನ್ ವರ್ಡ್, ಅದು ಯೂಶುವಲಿ ವಿಲೇಜ್ ಸೈಡ್ ತುಂಬಾ ಕಾಮನ್ ವರ್ಡ್ ಅದು. ಸೊ ಐ ಥಿಂಕ್ ಅದೇನೋ ಚೆನ್ನಾಗಿ ಅನಿಸಿದೆ ಸೆಡೆ ಅನ್ನೋ ವರ್ಡ್. ಸಡೆ ಕೆಟ್ಟ ಪದನ, ಮೂದೇವಿ ಕೆಟ್ಟ ಪದನ? ಸೆಡೆ ಬಹಳ ಕೆಟ್ಟ ಪದ. ಹಾ ಹಾ ಹಾ. ಅವ್ರ ಹಂಗ್ ಮಾಡ್ಬಾರ್ದಿತ್ತು, ಯಾಕಂದ್ರೆ ಅವ್ರು ಕಳಪೆಯಲ್ಲಿದ್ದಾಗ ಕಳಪೆಯಲ್ಲಿ ಇರ್ಬೇಕಿತ್ತು. ಸೊ ಆಲ್ ಟೈಮ್ ವಾಶ್ರೂಮ್ ಬರೋದೇನೋ ಚೆನ್ನಾಗಿರ್ಲಿಲ್ಲ. ಬಿಕಾಸ್ ಎಲ್ಲಾರು ಕಳಪೆಯಲ್ಲಿದ್ದಾಗ ಕಳಪೆಯಲ್ಲೇ ಇರ್ತಾರೆ, ಅವ್ರು ಆಲ್ ಟೈಮ್ ವಾಶ್ರೂಮ್ ಬರೋದಲ್ಲ. ಸೊ ಅದ್ ಯಾರಿಗೂ, ಇಡೀ ಕನ್ನಡ ಜನತೆಗೆ ಯಾರಿಗೂ ರಕ್ಷಿತ್ ಖಾನ್ ಬಗ್ಗೆ ಕಾಕ್ರೋಚ್ ಅವ್ರು ಮಾತಾಡ್ದಾಗ ಕೂಡ ಅವ್ರು ಸ್ಟ್ಯಾಂಡ್ ತಗೋಬೇಕಿತ್ತು. ಸೊ ಅವ್ರ ಅದ್ರಲ್ಲೆಲ್ಲ ಸ್ಟ್ಯಾಂಡ್ ತಗೊಳ್ಳಿಲ್ಲ. ಸೊ ನನ್ಗೆ ಅದನ್ನ ಸ್ಯಾಟಿಸ್ಫೈ ಆಗಿಲ್ಲ. ನಿಮ್ಮ ಪ್ರಕಾರ ಬಿಗ್ ಬಾಸ್ ನ ನೋಡ್ತಾ ಇದ್ದೀರಾ, ಯಾರು ಚೆನ್ನಾಗ್ ಆಡ್ತಾ ಇದಾರೆ, ಯಾರು ಚೆನ್ನಾಗ್ ಆಡ್ತಾ ಇಲ್ಲ? ಗಿಲ್ಲಿನೇ ಚೆನ್ನಾಗ್ ಆಡ್ತಿರೋದು, ಯಾಕಂದ್ರೆ ತುಂಬಾ ಫ್ಯಾನ್ ಫಾಲೋವರ್ಸ್ ಗಿಲ್ಲಿಗಿರೋದ್ರಿಂದ ಓಕೆ, ಗಿಲ್ಲಿ ಚೆನ್ನಾಗ್ ಆಡ್ತಿದಾರೆ. ಅಂಡ್ ಗಿಲ್ಲಿನೇ ಗೆಲ್ಲೋದು. ಗಿಲ್ಲಿನೇ ಚೆನ್ನಾಗ್ ಆಡ್ತಿಲ್ಲ ಅಂದ್ರೆ ಅಶ್ವಿನಿ ಅವ್ರ ಇಲ್ಲ ಅಂದ್ರೆ ಚೆನ್ನಾಗಿರುತ್ತೆ. ಬಿಕಾಸ್ ಅವ್ರು ಎಲ್ಲಾದ್ರಲ್ಲೂ ಸ್ಟ್ಯಾಂಡು ಅಂತಾರೆ, ಬಟ್ ಅವ್ರು ಸ್ಟ್ಯಾಂಡ್ ತಗೊಳೋದ್ ನಾನು ಎಲ್ಲೂ ನೋಡಿಲ್ಲ. ಸೊ ಐ ಥಿಂಕ್ ಗಿಲ್ಲಿ ಚೆನ್ನಾಗಿ. ಎಸ್. ಇನ್ನು ಅಶ್ವಿನಿ ಗೌಡ ಅವ್ರ ಬಗ್ಗೆ ಏನ್ ಅನ್ಸುತ್ತೆ ಅಂದ್ರೆ, ಅಶ್ವಿನಿ ಗೌಡ ಅವರು ನನ್ ಕನ್ನಡ ಪರ ಹೋರಾಟಗಾರ್ತಿ ಹಾಗೆ ಹೀಗೆ ಅಂತ ಹೇಳ್ತಾರೆ. ಹಾಗಂತ ಅಂದಿದ್ರೆ ರಕ್ಷಿತ್ ಖಾನ್ ಬಗ್ಗೆ ಕಾಕ್ರೋಚ್ ಅವ್ರು ಮಾತಾಡ್ದಾಗ ಕೂಡ ಅವ್ರು ಸ್ಟ್ಯಾಂಡ್ ತಗೋಬೇಕಿತ್ತು. ಸೊ ಅವ್ರ ಅದ್ರಲ್ಲೆಲ್ಲ ಸ್ಟ್ಯಾಂಡ್ ತಗೊಳ್ಳಿಲ್ಲ. ಸೊ ನನ್ಗೆ ಅದನ್ನ ಸ್ಯಾಟಿಸ್ಫೈ ಆಗಿಲ್ಲ ಅವ್ರ ವರ್ಡ್ಸ್ ಅಲ್ಲಿ. ಸೊ ಕನ್ನಡಕ್ಕಾಗಿ ಅಂದ್ರೆ ಕನ್ನಡ ವರ್ಡ್ ಗೊತ್ತಿಲ್ದಂಗೆ ಅವರು ಕನ್ನಡ ಬಗ್ಗೆ ಮಾತಾಡ್ತೀನಿ ಅಂದ್ರೆ ಅದೇನೋ ನನ್ಗೆ ಇನ್ನು ಓಕೆ. ಇನ್ನು ರಕ್ಷಿತಾ ಶೆಟ್ಟಿ ವಿಚಾರಕ್ಕೆ ಅಂತ ಬಂದಾಗ ಕಾಕ್ರೋಚ್ ಸುದಿ ಅವರು ಸಡೆ ಅಂತ ಅಂದ್ರು, ಓಕೆನಾ? ಅದನ್ನ ಸಮರ್ಥಿಸ್ಕೊಳ್ಳೋದಕ್ಕೆ ಗಿಲ್ಲಿ ನಟ ಮೂದೇವಿ ಅಂತಾರೆ, ಅದ್ ಎಷ್ಟ್ರ ಮಟ್ಟಿಗೆ ಸರಿ ಅಂತ ಅಂತಾರೆ. ಇದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಬಿಕಾಸ್ ಎಡೆ ಅನ್ನೋ ವರ್ಡ್ ತುಂಬಾ ಬೇರೆ ತರ ಹೋಗುತ್ತೆ. ಮೂದೇವಿ ಕಾಮನ್ ವರ್ಡ್, ಅದು ಯೂಶುವಲಿ ವಿಲೇಜ್ ಸೈಡ್ ತುಂಬಾ ಕಾಮನ್ ವರ್ಡ್ ಅದು. ಸೊ ಐ ಥಿಂಕ್ ಅದೇನೋ ಚೆನ್ನಾಗಿ ಅನಿಸಿದೆ ಸೆಡೆ ಅನ್ನೋ ವರ್ಡ್ ಯೂಸ್ ಮಾಡಿದ್ದು. ಸೊ ಗಿಲ್ಲಿ ರಕ್ಷಿತನ್ ಬಗ್ಗೆ ತುಂಬಾ ಒಳ್ಳೆ ಸ್ಟ್ಯಾಂಡ್ ತಗೊಂತಾನೆ. ಸೊ ಅದ್ರಲ್ಲಿ ಪರ್ಫೆಕ್ಟ್ ಅವರು. ಎಸ್. ಇನ್ನು ಅಶ್ವಿನಿ ಗೌಡ ಮತ್ತೆ ಜಾನ್ವಿ ಅವರು ಇವತ್ತು ಜಗಳ ಆಡಿದ್ರು, ಅಂದ್ರೆ ಪ್ರೋಮೋದಲ್ಲಿ ಜಗಳ ಆಡ್ತಾ ಇದ್ದಾರೆ. ಇವ್ರಿಬ್ರು ಜಗಳ ಆಡಿ ಬೇರೆ ಬೇರೆ ಆದ್ರು ಅಂದ್ರೆ ಇವ್ರಿಬ್ರು ಕರೆಕ್ಟಾಗಿ ಆಡ್ತಾರೆ ಅನ್ಸುತ್ತಾ ಅಥವಾ ಓಡ್ತಾರೆ ಅನ್ಸುತ್ತಾ? ಐ ಥಿಂಕ್ ಅವ್ರಿಬ್ರು ಆಟದಲ್ಲಿ ಏನು ಅಷ್ಟೊಂದು ತೋರ್ಸಲ್ಲ, ಬರೀ ಸುಮ್ನೆ ಮಾತಾಡ್ಕೊಂಡೇ ಇರ್ತಾರೆ ಹೊತ್ತು ಆಟದಲ್ಲಿ ಏನು ಅವರು ಸ್ಟ್ರಾಟಜಿ ಯೂಸ್ ಮಾಡ್ಕೊಂಡು ಆಡ್ತಾರೆ ಅಂತ ಏನ್ ಅನ್ಸಲ್ಲ. ದೂರ ಆದ್ರೂನು ಅವ್ರೇನ್ ಆಡ್ತಾರೆ ಅಂತ ಫೈನಲ್ ವರ್ಗು ಸೆಲೆಕ್ಟ್ ಆಗ್ತಾರೆ ಅನ್ನೋ ಏನೋ ನಂಬಿಕೆ ಏನಿಲ್ಲ. ಓಕೆ, ನಿಮ್ಮ ಪ್ರಕಾರ ಗಿಲ್ಲಿ ಅವ್ರು ಗೆಲ್ಬೇಕು ಅಂತ ಹೇಳಿದ್ರಿ. ಗಿಲ್ಲಿ ಮತ್ತೆ ಕಾವ್ಯ ಅವರ ಜೋಡಿ ಅಂತ ಬಂದಾಗ ಕಾವ್ಯ ಅವರು ಮೊನ್ನೆ ಮೀಸೆ ಎಲ್ಲ ಬೋಳ್ಸುವಂತದ್ದು ಇದೆಲ್ಲ ಆಯ್ತು, ನೋಡಿದ್ರಿ ಅನ್ಸುತ್ತೆ ತಾವು, ಅದ್ರ ಬಗ್ಗೆ ಏನ್ ಅನ್ಸುತ್ತೆ? ಸೊ ಅವ್ರಿಬ್ರು ಹಂಗಂತ ಗಿಲ್ಲಿಯಿಂದನೇ ಅವ್ರು ಗೆಲ್ತಿದ್ದಾರೆ ಅಂತ ಏನಿಲ್ಲ. ಬಿಕಾಸ್ ಅವರು ಕೂಡ ಅವ್ರು ಓನ್ ವೇಲ್ ಆಡ್ತಿದ್ದಾರೆ, ಇವ್ರು ಓನ್ ವೇಲ್ ಆಡ್ತಿದ್ದಾರೆ. ಸೊ ಜಂಟಿ ಆಗಿದ್ದಂಗ ಮಾತ್ರ ಅವ್ರಿಬ್ರು ಜೊತೆಲಿ ಇದ್ದಿದ್ ರೀಸನ್ ಇಂದ ಇಬ್ರು ಚೆನ್ನಾಗಿ ಆಡ್ತಾ ಇದ್ದಾರೆ. ಸೊ ಇನ್ನು ಅಶ್ವಿನಿ ಜಾನ್ವಿ ಅವರು ಅಂತ ಬಂದಾಗ ಅವ್ರನ್ನ ಬಿಗ್ ಬಾಸ್ ಕೂಡ ಜಂಟಿ ಮಾಡಿರ್ಲಿಲ್ಲ, ಆದ್ರೆ ಅವರಿಬ್ರೆ ಜಂಟಿಯಾಗಿ ಮಸ್ತಾಗಿ ಆಟ ಆಡ್ತೀನಿ ಅಂತ ಏನೇನೋ ಮಾಡ್ತಾ ಇದ್ದಾರೆ ಅನ್ನೋ ಜನಗಳ ಊಹಾಪೋಹದ ಮಾತುಗಳು. ಸೊ ಅದ್ರ ಬಗ್ಗೆ ತಾವೇನ್ ಹೇಳ್ತೀರಿ? ಅವ್ರಿಬ್ರು ಚೆನ್ನಾಗಿ ಆಡ್ತಾನೆ ಇಲ್ಲ. ಫಸ್ಟ್ ಆಫ್ ಆಲ್ ಬೇರೆಯವ್ರ ಬಗ್ಗೆ ಮಾತಾಡ್ಕೊಂಡು ಮನೆ ತುಂಬಾ ಓಡಾಡ್ತಿದ್ದಾರೆ ಹೊತ್ತು ಅವ್ರಿಬ್ರು ಆಟ ಆಡೋದ್ರ ಬಗ್ಗೆ ನೋಡಿಲ್ಲ. ಬಿಕಾಸ್ ಅವ್ರು ಆಟ ಆಡೇ ಇಲ್ಲ, ಯಾವಾಗ ಉಸ್ತುವಾರಿ ಮಾಡಿದಾರೆ ಹೊತ್ತು ಅವ್ರು ಆಟ ಆಡಿರೋದ್ ನಾವು ನೋಡೇ ಇಲ್ಲ ಇವನ್ ಸ್ಟಾರ್ಟ್ ಆದಾಗಿಂದ. ಎಸ್. ಇನ್ನು ಮೌಂಟೇನ್ ರಘು ಅಂತ ಬಂದ್ರು, ಮೌಂಟೇನ್ ರಘು ಅವರು. ಸೊ ಬಂದಿದ ತಕ್ಷಣನೇ ಕ್ಯಾಪ್ಟನ್ ಆದ್ರು. ಕ್ಯಾಪ್ಟನ್ ಆಗ್ಬಿಟ್ಟು ಅಶ್ವಿನಿ ಅವ್ರನ್ನ ಕಳಪೆ ಪಟ್ಟ ಕೊಟ್ಟು ಜೈಲಿಗೆ ಹಾಕ್ಸಿದ್ರು. ಆದ್ರೆ ಜೈಲಿನಲ್ಲಿ ಕೂಡ ಅಶ್ವಿನಿ ಗೌಡ ಅವರು ಇನ್ನೊಂದು ಮತ್ತೊಂದು ಮಗದೊಂದು ಮಾಡ್ತಾ ಇದ್ರು. ಮತ್ತೆ ಮೌಂಟೇನ್ ರಘು ಅವರು ನಾನು ಬಂದಿದ ತಕ್ಷಣ ಹಂಗ್ ಮಾಡ್ಬಿಡ್ತೀನಿ ಹಿಂಗ್ ಮಾಡ್ಬಿಡ್ತೀನಿ ಅಂತ ಹೇಳಿದ್ದಂತ ಮೌಂಟೇನ್ ರಘು ಅವರು ಎಲ್ಲೋ ಒಂದ್ ಕಡೆ ಡಲ್ ಆದ್ರು ಅನ್ನೋದು ಜನಗಳ ಅಭಿಪ್ರಾಯ. ತಮ್ಮ ಅಭಿಪ್ರಾಯ ಏನು? ಐ ಥಿಂಕ್ ಅವ್ರೇನು ಡಲ್ ಆಗಿಲ್ಲ ಅನ್ಸುತ್ತೆ. ನಾರ್ಮಲಿ ಅವ್ರು ಈಗ ಬಂದಿರೋದ್ರಿಂದ ಸ್ವಲ್ಪ ಅವ್ರಿಗೂ ಆ ರೂಲ್ ಬಗ್ಗೆ ಎಲ್ಲ ನೀಟಾಗಿ ಗೊತ್ತಿರಲ್ವಲ್ಲ. ಸೊ ಇನ್ನು ಅವ್ರು ಚೆನ್ನಾಗಿ ಓಕೆ ಅವ್ರು ಆಡ್ತಾ ಇದಾರೆ ಅನ್ಸುತ್ತೆ. ಐ ಥಿಂಕ್ ಅವ್ರ ಸ್ಟ್ರಾಟಜಿ ಮೇಲೆ ಅವ್ರು ಡಿಪೆಂಡ್ ಆಗಿರುತ್ತೆ. ಸೊ ಫಸ್ಟ್ ಇಂದಾನು ಹಾಗೆ ಇದಾರೆ. ಅದಿನ್ನು ವೈಟ್ ಕಾರ್ಡ್ ಅಲ್ಲಿ ಬಂದಿರೋದಲ್ವಾ, ಇನ್ನು ಅಷ್ಟು ಜಡ್ಜ್ ಮಾಡಕ್ ಆಗಲ್ಲ. ಸೊ ಸ್ವಲ್ಪ ದಿನ ಹೋದ್ಮೇಲೆ ಅವ್ರ ಬಗ್ಗೆ ಮಾತಾಡಕ್ ಆಗಲ್ಲ, ಸ್ವಲ್ಪ ದಿನ ಹೋದ್ರೆ ಗೊತ್ತಾಗತ್ತೆ ಅಂತ. ಎಸ್. ಇನ್ನು ಅಶ್ವಿನಿ ಗೌಡ ಅವರು ಎಲ್ರದ್ದು ಬ್ರಷ್ ತಗೊಂಡು ವಾಶ್ರೂಮ್ ಒಳಗಡೆ ಹೋಗ್ತಾರೆ, ಅಂದ್ರೆ ಆಲ್ ಕಂಟೆಸ್ಟೆಂಟ್ ಬ್ರಷ್ ಗಳನ್ನ ತಗೊಂಡು. ಸೊ ತಮ್ಮ ಅಭಿಪ್ರಾಯ ಅದ್ರ ಬಗ್ಗೆ? ಸೊ ಅವ್ರ ಹಂಗ್ ಮಾಡ್ಬಾರ್ದಿತ್ತು, ಯಾಕಂದ್ರೆ ಅವ್ರು ಕಳಪೆಯಲ್ಲಿದ್ದಾಗ ಕಳಪೆಯಲ್ಲಿ ಇರ್ಬೇಕಿತ್ತು. ಸೊ ಆಲ್ ಟೈಮ್ ವಾಶ್ರೂಮ್ ಬರೋದೇನೋ ಚೆನ್ನಾಗಿರ್ಲಿಲ್ಲ. ಬಿಕಾಸ್ ಎಲ್ಲಾರು ಕಳಪೆಯಲ್ಲಿದ್ದಾಗ ಕಳಪೆಯಲ್ಲೇ ಇರ್ತಾರೆ, ಅವ್ರು ಆಲ್ ಟೈಮ್ ವಾಶ್ರೂಮ್ ಬರೋದಲ್ಲ. ಸೊ
ಅದ್ ಯಾರಿಗೂ ಇಡೀ ಕನ್ನಡ ಜನತೆಗೆ ಯಾರಿಗೂ ಇಷ್ಟ ಆಗಿಲ್ಲ. ನನ್ನ Okay. ಅಭಿಪ್ರಾಯ ಇದು. ಓಕೆ, ಅಶ್ವಿನಿ ಗೌಡ ಅಶ್ವಿನಿ ಗೌಡ ಜಾನ್ವಿ ಅಂತ ಬಂದಾಗ ಆತರ ಮಾಡಿದ್ರು ಓಕೆ. ಮೊನ್ನೆ ಕಳಪೆ ಕೊಟ್ಟಾಗ ನಾನು ಅದನ್ನ ತಿಂತೀನಿ ಇದನ್ನ ತಿಂತೀನಿ ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತ ಆಯ್ತು. ಆಕ್ಚುಲಿ ಅದು ರೂಲ್ ಅಲ್ಲೇ ಇಲ್ಲ, ಬಿಕಾಸ್ ರೂಲ್ ಅಲ್ಲೇ ಇಲ್ಲ, ಅದು ತಿನ್ನೋ ಹಾಗಿಲ್ಲ. ಹ್ಮ್. ಸೊ ಯಾರೇ ಕಳಪೆ ಬಂದ್ರು ಬರೀ ರಾಗಿ ಕುಡಿಬೇಕು ಅಂತ ಇರುತ್ತೆ. ರಾಗಿ ಗಂಜಿ, ರಾಗಿ ಹಾ, ಗಂಜಿ. ರಾಗಿ ಗಂಜಿ ಕುಡಿಬೇಕು ಅಂತ ಇರುತ್ತೆ. ಬಟ್ ಅವ್ರ ಆಪಲ್ ತಿಂದಿದ್ದು ಸರಿ ಇಲ್ಲ, ಬಿಕಾಸ್ ರೂಲ್ ಅಲ್ಲೇ ಇಲ್ಲ. ಸೊ ಅದು ರಾಂಗ್, ಅವ್ರು ಮಾಡಿದ್ದೇನೋ ತಪ್ಪು ಅಂತ ಅನಿಸ್ತು. ಹಾ ಎಸ್. ಓಕೆ, ನಿಮ್ಮ ಪ್ರಕಾರ ಗಿಲ್ಲಿ ಗೆಲ್ಬೇಕು ಅಂತ. ಇಲ್ಲಿ ಗೆಲ್ತಾರೆ ಕೂಡ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಜಾನ್ವಿ ಬಿಗ್ ಬಾಸ್ ನೋಡ್ತಾ ಇದ್ದೀರಾ? ಹಾ ನೋಡ್ತೀವಿ ಸರ್. ಏನ್ ಅನ್ಸುತ್ತೆ ಸರ್ ಬಿಗ್ ಬಾಸ್ ಬಗ್ಗೆ? ಬಿಗ್ ಬಾಸ್ ಒಂದು ಒಳ್ಳೇದು. ಒಳ್ಳೆ ಪ್ಲಾಟ್ಫಾರ್ಮ್. ಹಾ ಒಳ್ಳೆ ಪಾಠ. ಓಕೆ, ಬಿಗ್ ಬಾಸ್ ಕಂಟೆಸ್ಟೆಂಟ್ ಗಳ ಬಗ್ಗೆ ಏನ್ ಅನ್ಸುತ್ತೆ? ಯಾರು ಚೆನ್ನಾಗ್ ಆಡ್ತಾ ಇದಾರೆ, ಚೆನ್ನಾಗ್ ಆಡ್ತಾರೆ? ಗಿಲ್ಲಿ, ಹಾ ಗಿಲ್ಲಿ ನಟ, ಕಾವ್ಯ ಹಾ ಅವರೆಲ್ಲ ಚೆನ್ನಾಗಿ ಆಡ್ತಾರೆ. ಚೆನ್ನಾಗ್ ಆಡ್ತಾ ಇದಾರೆ. ಇನ್ನು ರಕ್ಷಿತಾ ಶೆಟ್ಟಿ ಅವರು ಮತ್ತೆ ಅಶ್ವಿನಿ ಗೌಡ ಅವರು, ಜಾನ್ವಿ ಅವ್ರ ಬಗ್ಗೆ ಏನ್ ಅನ್ಸುತ್ತೆ? ಅವರು ಚೆನ್ನಾಗಿ ಆಡ್ತವ್ರೆ, ಪೈಪೋಟಿ ಕೊಡ್ತವ್ರೆ. ಪೈಪೋಟಿ ಇದ್ರೇನೆ ಮಜಾ ಬರೋದು. ಓಕೆ, ಈಗ ಎಷ್ಟೋ ಜನ ಗಿಲ್ಲಿ ನಟನಿಂದ ಅಶ್ವಿನಿ ಫೇಮಸ್ ಆಗ್ತಾ ಇದಾರೆ ಅಂತ ಹೇಳ್ತಾರೆ, ನಿಜನಾ? ಹೌದು, ಅದೇನು ನಿಜಾನೇ. ನಿಜಾನೇನೆ. ಓಕೆ, ಇನ್ನು ಕೆಲವರು ಅಶ್ವಿನಿ ಗೌಡ ಇಂದ ಗಿಲ್ಲಿ ಫೇಮಸ್ ಆಗ್ತಾರೆ. ಇಲ್ಲ ಗಿಲ್ಲಿಯಿಂದಾನೇ ಅಶ್ವಿನಿ ಗೌಡ. ಹಾ. ಓಕೆ, ನಿನ್ನೆ ಕಾಕ್ರೋಚ್ ಸುದಿ ಅವ್ರಿಗೆ ಸುದೀಪ್ ಅವರು ಸರಿಯಾಗಿ ಹಾಕೊಂಡು ಚೆನ್ನಾಗಿ ಬೈದ್ರು. ಹೌದಾ? ಯಾವ ವಿಚಾರಕ್ಕೆ ಗೊತ್ತಿದೆಯಾ ತಮ್ಗೆ? ನಾನ್ ನಿನ್ನೆ ನೋಡಿಲ್ಲ ಸರ್. ನಿನ್ನೆ ನೋಡಿಲ್ಲ ಅಂದ್ರೆ ಅವ್ರು ಸೆಡೆ ಪಡೆ ಅಂತೆಲ್ಲ ಅಂತಾರೆ. ಹೌದೌದು, ಅವರು ಲ್ಯಾಂಗ್ವೇಜ್ ಸರಿ ಇಲ್ಲ ಅಷ್ಟೇ. ಯಾರು ಕಾಕ್ರೋಚ್ ಸುದಿ ಅವರು? ಹಾ ಕಾಟು. ಅದು ಒಂದು ಶೋದಲ್ಲಿ ಲ್ಯಾಂಗ್ವೇಜ್ ಅಷ್ಟೊಂದು ವರ್ಸ್ಟ್ ಇರಬಾರ್ದು ಅಂತ. ಓಕೆ, ಇನ್ನು ರಕ್ಷಿತಾ ಶೆಟ್ಟಿ ಬಗ್ಗೆ ಏನು? ರಕ್ಷಿತಾ ಶೆಟ್ಟಿ ಒಳ್ಳೆ ಕಂಟೆಂಟ್ ಅಂತೆ. ಅವ್ರು ನೋಡಕ್ಕೆ ಅಮಾಯಕರ ತರ ಕಾಣ್ತಾರೆ. ಹಾ. ಸ್ವಲ್ಪ ಲ್ಯಾಂಗ್ವೇಜ್ ಒಳ್ಳೆ ಜೋಕ್ಸ್ ಬರುತ್ತೆ ಅವ್ರ ಮಾತಾಡೋದೆಲ್ಲ. ಓಕೆ, ನಿಮ್ಮ ಪ್ರಕಾರ ಗಿಲ್ಲಿ ಗೆಲ್ಬೇಕು ಅಂತ ಅಂದ್ರಿ. ಗಿಲ್ಲಿನ ಹೊರತುಪಡಿಸಿ ಹಾ, ಬೇರೆ ಇನ್ ಯಾರು ಗೆದ್ರೆ ಚಂದ, ಒಳ್ಳೇದು? ನನ್ನ ಪ್ರಕಾರ ಗಿಲ್ಲಿ, ಕಾವ್ಯ ಅಲ್ಲ, ಇಬ್ರಲ್ಲಿ ಅವ್ರನ್ನ ಬಿಟ್ಟು ಅವ್ರನ್ನ ಬಿಟ್ರೆ ರಕ್ಷಿತಾ ಶೆಟ್ಟಿ ಬರ್ತಿದ್ದಾರೆ. ಓಕೆ, ರಕ್ಷಿತಾ ಶೆಟ್ಟಿ ನಿಮ್ ಪ್ರಕಾರ ಚೆನ್ನಾಗಿ ಆಡ್ತಾ ಇದ್ದಾರೆ. ಅದೇ ರಕ್ಷಿತಾ ಶೆಟ್ಟಿಗೆ ಅಶ್ವಿನಿ ಗೌಡ ಅವರು ಮತ್ತೆ ಜಾನ್ವಿ ಅವರು ಇವರೆಲ್ಲ ಸೇರ್ಕೊಂಡು ಸರಿಯಾಗಿ ಬೈದಾಕ್ಬಿಟ್ಟಿದ್ರು. ಹೌದು, ನಿಮ್ಗೆ ಏನ್ ಅನ್ಸುತ್ತೆ? ಅದು ಆಟದಲ್ಲಿ ಅದೊಂದು ಪೈಪೋಟಿ. ಆದ್ರೆ ಆ ತರ ಬೈಬಾರ್ದು. ಬೈದ್ರೆ ಅವ್ರು ಒಂಥರ ಮುದ್ದ ಹುಡುಕಿಯದು. ಓಕೆ ಸರ್. ಆಮೇಲೆ ಅಣ್ಣ ಇನ್ನೊಂದು ನೀವು ನೋಡಿರ್ಬೋದು, ಜಾನ್ವಿ ಮತ್ತೆ ಅಶ್ವಿನಿ ಗೌಡ ಇಬ್ರು ಯಾವಾಗ್ಲೂ ಜೊತೆ ಆಟ ಆಡ್ತಾ ಇರ್ತಾರೆ. ಎಲ್ಲ ಅವ್ರಿಬ್ರಲ್ಲಿ ಹೊಡ್ಕೊಂಟಾದ್ರೆ ಜಾನ್ವಿ ಸಪರೇಟ್ ಆದ್ರೆ ಚೆನ್ನಾಗಿ ಆಟ ಆಡ್ತಾಳ ಅಂತ. ಇಲ್ಲ, ಜಾನ್ವಿನ ಆಡ್ತಾರಲ್ಲ, ಚೆನ್ನಾಗಿ ಆಡ್ತಾ ಇದ್ದಾರೆ. ಆ? ಚೆನ್ನಾಗಿ ಆಡ್ತವ್ರೆ ಜಾನ್ವಿ ಅದ್ರ ಜೊತೆಲಿದ್ದಾಳಲ್ಲ ಅಶ್ವಿನಿ ಗೌಡ ಜೊತೆ. ಅಶ್ವಿನಿ ಜೊತೆ ಇದಾರೆ. ಹೊಡಕಾದಾಗ ಸ್ವಲ್ಪ ಡಲ್ ಆಗ್ಬೋದು ಅಷ್ಟೇ. ಯಾಕೆಂದ್ರೆ ಇವತ್ತಿನ ಒಂದು ಪ್ರೋಮೋ ಬಿಟ್ಟಿದ್ದಾರೆ, ಇಬ್ರು ಜಗಳ ಮಾಡ್ಕೊಂಡಿದ್ದಾರೆ. ಹಾ ಹಾ, ನಾನ್ ಬೇರೆ ನೀನ್ ಬೇರೆ ಅನ್ನೋ ತರ ಆಗಿದ್ದಾರೆ. ಅದಕ್ಕೆ ಕೇಳ್ತಾ ಇರೋದು. ಇಲ್ಲ ಸ್ವಲ್ಪ ಡಲ್ ಆಗ್ತಾರೆ ಅವರು. ಯಾರು ಅಶ್ವಿನಿ ಗೌಡ ಡಲ್ ಆಗ್ತಾಳ, ಜಾನ್ವಿ ಡಲ್ ಆಗ್ತಾಳ? ಜಾನ್ವಿ ಡಲ್ ಆಗ್ತಾರೆ. ಅಶ್ವಿನಿ ಗೌಡ ತುಂಬಾ ಸ್ಟ್ರಾಂಗ್ ಇದ್ದಾರೆ ಅವರು. ಹಾ. ಓಕೆ, ಇನ್ನೊಂದ್ ಕಡೆ ಅಣ್ಣ ನೀವು ನೋಡಿರ್ಬಹುದು, ಕಾಕ್ರೋಚ್ ಸುದಿ ಅವರು ಸೆಡೆ ಅಂತ ಕರೀತಾರೆ. ಆದ್ರೆ ಅವ್ರನ್ನ ಸಮರ್ಥಿಸ್ಕೋಕೆ ಇವ್ರು ಯಾರು ನಮ್ಮ ಗಿಲ್ಲಿ ಅವರು ಮೂದೇವಿ ಅಂದ್ಬಿಟ್ಟು ಒಂದ್ ಬೋಗಳ ಬೈತಾರೆ. ಮೂದೇವಿ ಸೆಡೆ ಒಂದ್ ಸ್ವಲ್ಪ ರಾಂಗ್ ಆಗುತ್ತೆ. ಮೂದೇವಿ ಪರವಾಗಿಲ್ಲ ಅಣ್ಣ, ಅದೇನು ಲ್ಯಾಂಗ್ವೇಜ್ ಮಾಮೂಲಿ ಲ್ಯಾಂಗ್ವೇಜ್. ಅಂದ್ರೆ ಎಂತವ್ರಿಗೆ ಆದ್ರೆ ಕೋಪ ಬಂದು ಸೆಡೆ ಕೆಟ್ಟ ಪದನ, ಮೂದೇವಿ ಕೆಟ್ಟ ಪದನ? ಸೆಡೆ ಬಹಳ ಕೆಟ್ಟ ಪದ. ಹಾ.